ಇವತ್ತು ನನ್ನ ಟೈಮ ಚಲೋ ಇಲ್ಲ. ಈ ಶೂಟಿಂಗ್ ನೋಡೋ ಹುಚ್ಚು ನನಗರ ಯಾಕೆ ಬಂತು ಏನೋ ಯಾರಿಗೆ ಗೊತ್ತ. ಬರೋ ಮುಂದೆ ಒಂದೇ ಬಾಗ್ಲ ಕಾಣಿಸಿತ್ತ, ಟುಸಕ್ಕಂತ ಒಳಗೆ ಬನ್ನಿ. ಆದ್ರೆ ಹೋಗುವಾಗ ಏನು ತಿಳಿವತ್ತಾಗೈತಿ. ಮನೆಯೊಂದು 3 ಬಾಗಿಲು ಕೇಳಿದ್ನಿ. ಈ ಮನೆ ಒಳಗೆ ಎಲ್ಲಿ ನೋಡಿದ್ರು ಬಾಗ್ಲ ಯಾವ ಕಡೆಯಿಂದ ಹೋಗ್ಬೇಕು ಅನ್ನೋದು ಗೊತ್ತಾಗ್ವತ್ತು. ಬರುವಾಗಿ ಹುಚ್ಚು ನಾನು ಕರ್ಕೊಂಡು ಬಂದ್ಬಿಟ್ಟೇನೆ. ಲೇ ಮಾತಾಡ್ಲೇ, ಬಾಯಾಗೇನು ಕಡುಬು ತುಂಬ್ಕೊಂಡು ಏನ ಬಾಯಿ ಮೇಲೆ ಬೆಳ್ಳ ಹಾಕಿಟ್ಟಿ. ಸುಧಾ, ಹೊರಗಿನ ಶಬ್ದ ಕೇಳಾತೈತಿ ನಿನಗ? ಕಾಗಿಗಳು ಒದ್ರತ್ತ ಹೊರಗ. ನಮ್ಮ ಅಜ್ಜಿ ಹೇಳ್ತಿಳು, ಕಾಗಿ ಒದ್ರಿದ್ರ ಮನೆಗೆ ಯಾರ ಬರ್ತಾರ ಅಂತ ಹೇಳಿ. ನೀನು ನೋಡ್ರಿ ಇಷ್ಟಿಟ್ಟು ಬರೋದಿಲ್ಲ, ನೀನು ಕುತ್ಕಿನ ಹೆಚ್ಚಿಗೆ ಹೋಗ್ಬೇಕಂತ ಅನ್ಸತೈತಿ ನೋಡು. ನಿನ್ನ ನೋಡ್ರ ಏನು ಮಾಡಲಿ ಅನ್ನೋಂಗಾಗತೈತಿ ನೋಡಿ ನನಗೆ. ಅಲ್ಲ, ಅಗಳಿಂದ ಇಲ್ಲೇ ನಿನ್ನ ಬಾಜುಕ ನಿಂತು ಹೋಗ್ಕೊಳತ್ತೇನೆ, ಅದನ್ನೇನು ಕೇಳಿಸ್ವಾತ. ಅಲ್ಲೆಲ್ಲೋ ಕಾಗಿ ಒದರ್ತೈತಂತ ಅದನ್ನೇನು ಕೇಳಿಸಾತೈತಿ. ಅಲ್ಲ, ಕಾಗಿ ಒದ್ರದ ಕೂಡಲೇ ಯಾರೋ ಬರ್ತಾರನಾಕೇನೆ. ಇದು ನಿನ್ನ ಮನೆ ಇತ್ತು, ನಿಮ್ಮ ಅಜ್ಜಿ ಮನೆ ಇತ್ತು, ಖುಷಿ ಪಡಾಕ. ಇಲ್ಲಿ ಬಂದ್ರೆ ದೆವ್ವ ಬರ್ತೈತಿ. ದೆವ್ವಿನ ಬಂಗ್ಲೆಗೆ ಬರೋದು ಬಂದ ಯಾರು ಬರ್ತಾರಂತ ಭಾಳ ಖುಷಿ ಆಗತೈತಿ. ಸುಧಾ, ನಾ ಪಾಸಿಟಿವ್ ಥಿಂಕ್ ಮಾಡ್ತೇನೆ, ನಿನ್ನ ಹಂಗಲ್ಲ. ಅಲ್ಲ, ಮನ್ವಿಯವ್ರದು ಬಂದ್ರಂದ್ರ ನೀನ ಹೆದ್ರ ಸಾಯತ್ತಿ. ಅವ್ರು ಬಂದ್ರ ಸ್ವಲ್ಪ ನಿಂಗೆ ಧೈರ್ಯ ಸಿಗ್ಲಿ ಅಂತೇಳಿ ನಾನು ಖುಷಿ ಪಡತ್ತೇನೆ. ಏನು ಸುಧಾ, ನೀ ಎಲ್ಲದಕ್ಕೂ ಬೈತೀನಲ್ಲ. ಸುಧಾ, ಮುಂದೊಂದು ಕಾಣ್ ಇದ್ದಂಗೆ ಐತಿ, ಬಾರ ನೋಡಿ ಬರೋನು. ಅಲ್ಲೇ ಕಾಟ್ ಕಾಣತೈತಿ, ಹೆಂಗೈತಿ ನೋಡೋಣ ಬಾ. ಕಮಲಾ, ನಾನು ಹಿಂಗೆ ಚಲೋ ತಂಗೆ ಹೇಳತ್ತೇನೆ ಏನ. ನಮ್ಮ ಮೊದ್ಲ ತಲೆ ಕೆಟ್ಟು ಹೋಗೈತಿ, ನೀ ಮತ್ತಷ್ಟು ತಲೆ ಕೆಡ್ಸಕ್ಕೆ ಹೋಗ್ಬೇಡ. ಈಗ ನಾವು ಯಾಕಡಿಂದ ಹೋದ್ರೆ ನಮಗೆ ಬಾಗ್ಲು ಸಿಗ್ತೈತಿ ಅನ್ನೋದು ನೋಡ ಏನ. ನೀನು ನಾಳೆ ಬೇಕಾದ್ರೆ ಫ್ರೀ ಆಗಿ ಬಂದ ಕಿಚನ್, ಬೆಡ್ರೂಮ್, ಕಾಟ್, ಹಾಲ್ ಏನೇನೈತಲ್ಲ ಅದೆಲ್ಲ ನೋಡ್ಕೊಂಡು ಹೋಗು. ಬೇಕಾದ್ರೆ ಬಂದು ಇಲ್ಲೇ ವಸ್ತಿ ಇದ್ದು ಬಿಡ. ಬಾ, ಈಗ ಹೊರಗೆ ಹೋಗಕ್ಕೆ ಹಾದಿ ಹುಡುಕೋ ನನ್ನ ಸುಮ್ಮ. ಎಲ್ಲದು ಕೊಕ್ಕೋ, ಬಾ ಇಲ್ಲೇ. ಕೊಕ್ಕೋ, ಲಗುನ ಬಾ, ಕೆಲಸಕ್ಕೆ ಬಾ ಇಲ್ಲೇ. ಕೊಕ್ಕೋ, ತಡ ಮಾಡಬೇಡ, ಅತಿಥಿ ಸತ್ಕಾರ ಮಾಡೋದೈತಿ. ಅತಿಥಿ ಸತ್ಕಾರಕ್ಕೆಲ್ಲ ತಯಾರಿ ಮಾಡ್ಕೊಂಡೇನ್ರಿ. ಕೊಕ್ಕೋ, ನಾವು ಮಾಡಿರೋ ಸತ್ಕಾರ ಜೀವನದಾಗ ಯಾವತ್ತೂ ಮರಿಬಾರ್ದು. ಹಂಗ ಮಾಡ್ಬೇಕು. ನೀ ಮುಂದೆ ಹೋಗು, ನಾನು ಆಮೇಲೆ ಬರ್ತೀನಿ. ಆಕೆ ಯಾರೋ ದೆವ್ವನ್ ಬಾಟ್ಲಿ ಒಳಗೆ ಹಿಡಿತೇನಂತ ಹೇಳತ್ತಿದ್ಲಲ್ಲ, ಆಕಿನ ಮಾತ್ರ ಸುಮ್ಮನೆ ಬಿಡೋದು ಬೇಡ. ಚಲೋ ತಂಗ ನೋಡ್ಕೋ ಆಕಿನ. ಶೂಟಿಂಗ್ ಈಕಿನ ಗೆಳತಿಂದ ಕರ್ಕೊಂಬಂದಕ್ಕೆ ಈಕೆ ಅದಕ್ಕೆ ಕುಂದ್ರಬೇಕು, ನಿಂದ್ರಬೇಕು, ಕುಣಿ ಅಂದ್ರೆ ಕುಣಿಬೇಕು. ಭಾಳ ಆಗೈತಿ. ಕಮಲಾ, ಮನೆಗೆ ಹೋಗೋಣ ಬಾಯ್ನ, ಆಮೇಲೆ ಬಡ್ಬಡ್ಸ್ವಂತಿ. ಹೊರಗೆ ಕತ್ಲಾಗೈತಿ, ಬಂದ 2-3 ತಾಸು ಆತು, ನಾವು ಇನ್ನೂ ಹತ್ತಿಲ್ಲ. ನೋಡು, ನಿಂದಿರ್ತೀರ ನಿಂತು ಬಿಡ, ಇಲ್ಲಾಂದ್ರೆ ಇಲ್ಲೇ ವಸ್ತಿ ಉಳಿದು ಬಿಡವ. ನಾ ಅಂತೂ ಹೋಗ್ತೇನೆ ನೋಡಿ, ಏನು ಮಾಡ್ತಿ ಮಾಡು. ಎಷ್ಟು ಬಾಗ್ಲ ತೆಗೆದ್ರೂ ಎಲ್ಲ ಕಡೆನೂ ರೂಮ್ಗಳು ಅದಾವ. ಎಷ್ಟು ದೊಡ್ಡದು ಇರ್ಬೋದು ಇದು ಬಂಗ್ಲೆ. ಇನ್ನು ಯಾವಾಗ ಹೋಗಿ ಮನೆಗೆ ಹತ್ತೇವು, ಏನು ಕತ್ತಿನೋ ಯಾರಿಗೆ ಗೊತ್ತು. ಯಾವ ಕಡೆಯಿಂದ ನೋಡಿದ್ರು ಮನೆ ಮಾತ್ರ ಹೊತ್ತು ಐತಿ ನೋಡು. ಆಹಾ, ಇಷ್ಟು ಉದ್ದ ಸೋಫಾ ಐತಿ, ರೈಲ್ವೆ ಇದ್ದಂಗೆ ಐತಿ ನೋಡು. ಮಸ್ತ್ ಐತಿ ಸೋಫಾ, ಉದ್ದೈತಿ ಸೋಫಾ. ಅಯ್ಯೋ, ಕಿಟಕಿರ ಎಷ್ಟು ಕಿಟಕಿಗಳದಾವು, ಎಲ್ಲ ಕಡೆನೂ ಕಿಟಕಿ. ಚಂದ ಗಾಳಿ ಬರ್ತೈತಿ ನೋಡಿ. ಇಲ್ಲಿ ಮಲ್ಕೊಂಡ್ರ ಅಂತೂ ಮುಗದ ಹೋತ್. ನಾ ಏನ್ರ ಈ ಮನ್ಯಾಗಿದ್ದಂದ್ರೆ ಈ ರೂಮ್ನಾಗ ನಿಂತ ರೀಲ್ಸ್ ಮಾಡ್ತಿದ್ನಿ, ಯಾರು ಒಣಗಕ್ಕೆ ಹಾಕ್ತಿದ್ನಿ, ಬರೋ ಹೋಗೋರ್ನೆಲ್ಲ ನೋಡ್ಕೊಂತ ಕುಂತ ಬಿಡ್ತಿದ್ನಿ. ಇದಕ್ಕೆ ಹೆಣ್ಣಂತ ಕರೆದವ್ರು ಯಾರು? ಮೊದ್ಲು ಅವ್ರಿಗೆ ಹೊಡಿಬೇಕು. ಅಲ್ಲ, ಎಷ್ಟು ಹೇಳ್ರು ಆಕಿಗೇನೋ ಅರ್ಥ ಆಗೋತಲ್ಲ. ಕತ್ಲಾಗೈತಿ, ಸಂಜೆ ಆತ, ಮನೆಗೆ ಹೋಗ್ಬೇಕು, ಹೆಂಗೆ ಹೊರಗೆ ಹೋಗೋದು ಅದು ವಿಚಾರ ಇಲ್ಲ ಆಕಿಗೆ. ಬಿಟ್ರೆ ಇಲ್ಲೇ ಇದ್ದು ಬಿಡ್ತಾಳೆ ಆಕಿ 4 ದಿನ. ಕಮಲಾ, ಮನೆ ಭಾಳ ಚಂದ ಐತಿ, ಒಂದು 4 ದಿನ ಇಲ್ಲೇ ಇದ್ದು ಬಿಡು. ನಾ ಹೋಗ್ತೇನೇನ, ಅಲ್ಲಾರು ಬಂದು ಏನು ಮಾಡಕ್ಕಿದೀನಿ, ಇಲ್ಲೇ ಇದ್ದು ಬಿಡು. ನೀವು ಯಾವಾಗ ಬಂದ್ರಿ? ನನಗೆ ಗೊತ್ತೇ ಆಗಿಲ್ಲ. ನನಗೆ ಹೇಳಿದ್ರಾಗಲೇ ಅವ್ರಿಗೇನಾದರೂ ಕೊಡು ಅಂತ. ಚಹಾ ಮಾಡಿಕೊಡ್ಲು ಅಥವಾ ಶರ್ಬತ್ ಕುಡಿತೀರೋ? ಸುಧಾ, ಈ ಪಟ್ಟಿ ಹೆದರೋದು? ಅವ್ರನ್ನೇನು ನೋಡಿ ದೆವ್ವ ಅಂತ ಅನ್ಕೊಂಡೇನ? ನೋಡಲ್ಲೇ
ಅವ್ರು ಇಲ್ಲಿ ಕೆಲಸ ಮಾಡಕ್ ಬರ್ತಾರ. ಚಾ ಕುಡಿತಿರೋ ಏನ್ ಶರ್ಬತ್ ಕುಡಿತಿರೋ ಅಂತ ಕೇಳಕ್ ಬಂದಾರ ಅವ್ರು. ಅಟ್ಟಕ್ಕ ಹೆದರ್ ಬಿಡೋದು. ಅಯ್ಯೋ ನೀವು ಮತ್ತೇನ್ ತಪ್ಪು ಗಿಪ್ ತಿಳ್ಕೊಬೇಡ್ರಿ. ನನ್ ಗೆಳತಿ ಒಂದ್ ಸ್ವಲ್ಪ ಹಂಗ ಅದಾಳ್ರಿ. ಏನ್ ನೋಡ್ರಿ ಹೆದರ್ ಸಾಯ್ತಾಳ್ರಿ. ಅಯ್ಯೋ ನಾ ಚಾ ಕುಡೋದಿಲ್ರಿ, ಮತ್ ಕಪ್ ಹಾಕ್ತೇನ್ರಿ. ನನಗ ಬರೇ ಬದಾಮ್ ಹಾಕಿದ್ದ ಹಾಲು ತಗೊಂಬಂದ್ ಕೊಡ್ರಿ. ಆಯ್ತ್ರಿ, ತಗೊಂಡ್ ಬರ್ತೇನೆ 10 ನಿಮಿಷನ್ಯಾಗ. ಅಲ್ಲ ಮನ್ವಿ ಇಷ್ಟೊತ್ತಿಗಾಗಲೇ ಬರ್ಬೇಕಿತ್ತು, ಯಾಕೆ ಬರಲಿಲ್ಲ ಆಕಿ? ನನಗೆ ಯಾಕೋ ಏನೋ ಸಂಶಯ ಬರತೈತಿ. ಹೋಗ್ಲಿ, ನಮ್ಮ ಮನೆಯವ್ರಿಗೆನ ಫೋನ್ ಹಚ್ತೇನೆ, ಅವರಾದ್ರೂ ಬಂದು ಕರ್ಕೊಂಡು ಹೋಗ್ತಾರೆ. ನಂಗೆ ಯಾಕೋ ಈ ಮನೆಯಾಗೆಲ್ಲ ಒಂದೊಂದು ಥರ ವಿಚಿತ್ರ ಅನ್ಸತೈತಿ. ಇಷ್ಟೊಂದೆಲ್ಲ ಬೆಳಕೈತಿ, ಆದರೂ ಎಲ್ಲ ಕಡೆನೂ ಕ್ಯಾಂಡಲ್ ಹಚ್ಚಿಟ್ಟಾರ. ನನಗಂತೂ ಇಲ್ಲೇನೋ ಸರಿ ಅನ್ನಿಸ್ವತ್ತು. ನಮ್ಮ ಮನೆಯವ್ರಿಗೆ ಫೋನ್ ಹಚ್ತೆ. ಅಲ್ಲ ಆಕಿ ನೋಡಾಕನ ಭಯಾನಕದ. ಆಕಿ ಕಡೆಯಿಂದ ಬದಾಮ್ ಹಾಲು ತರಾಕ ಹಚ್ಚಿ ಕುಣಿಯಾಕತ್ತಾವ ನೋಡಿಕಿ. ಯವ್ವ ಈಕಿ ಏನ್ರ ಮಾಡ್ಬಾಳಕಿ. ನಾ ಮಾತ್ರ ಇಲ್ಲಿಂದ ಮೊದಲು ಹೊರಗೆ ಹೋಗ್ತೇನೆ.